ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ವಿಶೇಷವಾದ ಆರೋಗ್ಯಕರವಾದ ರಿಫ್ರೆಶಿಂಗ್ ಡ್ರಿಂಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡ್ರಿಂಕನ್ನು ನಾವು ಬಿಂಬುಳಿ ಅಥವಾ ಇರುಂಬುಳಿಯನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೇವೆ. ಈ ಬಿಂಬುಳಿಯನ್ನು ನಾವು ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ ಕಾಣಬಹುದು. ಬೇಸಿಗೆಯಲ್ಲಿ ದೇಹಕ್ಕೆ ತಂಪನ್ನು ಕೊಡೋದಲ್ಲದೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಇರಿ, ಯಾಕೆಂದರೆ ಕೊನೆಯಲ್ಲಿ ನಾನು ಬಿಂಬುಳಿಯ ಆರೋಗ್ಯಕರ ಲಾಭಗಳನ್ನು ಕೂಡ ಶೇರ್ ಮಾಡ್ತೀನಿ. ಹಾಗಾಗಿ ಮಿಸ್ ಮಾಡಬೇಡಿ. ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ನಮ್ಮ ತೋಟದಲ್ಲೇ ಬೆಳೆದಂತಹ ಬಿಂಬುಳಿಯನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸಾಧಾರಣ ಒಂದು 700-800 ಗ್ರಾಮಷ್ಟು ಬಿಂಬುಳಿಯನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಣ್ಣಾಗಿರುವಂಥದ್ದು ಅಥವಾ ಸ್ವಲ್ಪ ಹಣ್ಣಾಗಿರುವಂಥದ್ದು ತೊಂದರೆ ಇಲ್ಲ, ನಾವಿಲ್ಲಿ ಬಿಂಬುಳಿಯನ್ನು ತಗೊಳ್ಬಹುದು. ಇದಕ್ಕೆ ನಾವೊಂದು 50 ಗ್ರಾಮಷ್ಟು ಶುಂಠಿಯನ್ನು ತೊಗೊಳ್ತಾ ಇದ್ದೇವೆ. 800 ಗ್ರಾಮ್ ಬಿಂಬುಳಿ ಆದರೆ ಒಂದು 50 ಗ್ರಾಮಷ್ಟು ಶುಂಠಿ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2 ಟೀ ಸ್ಪೂನಷ್ಟು ಕಾಳುಮೆಣಸು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದನ್ನು ಸೋಸ್ಕೊಂಡು ಇದನ್ನು ರಸ ತೆಗೆದಿಟ್ಕೊಳ್ಬೇಕು. ಸೋಸಿದ ಜ್ಯೂಸನ್ನು ನಾವಿಲ್ಲಿ ಅಳತೆ ಮಾಡ್ಕೊಳ್ಬೇಕು. ಅಂದರೆ ಅಳತೆ ಮೇಲೆ ನಾವು ಎಷ್ಟು ಬೆಲ್ಲನ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ನನಗೆ ಇಲ್ಲಿ ಒಂದು 4 ಕಪ್ಪಷ್ಟು ಜ್ಯೂಸ್ ಸಿಕ್ಕಿದೆ. 4 ಕಪ್ ರಸಕ್ಕೆ ನಾವೀಗ 1.5-2 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ ನೀರನ್ನು ಹಾಕಿ ನಾವಿಲ್ಲಿ ಅದನ್ನು ಕರಗಿಸ್ಕೊಳ್ತಾ ಇದ್ದೇವೆ. ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೇವೆ. ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ 2 ಕಪ್ ಹಾಕ್ಕೊಳ್ಳಿ ಬೆಲ್ಲ, ಇಲ್ಲ ಕಮ್ಮಿ ಅಂತ ಹೇಳಿದ್ರೆ 1.5 ಕಪ್ಪಷ್ಟು ಸಾಕಾಗುತ್ತೆ. ಇದನ್ನು ಪಾಕ ಬರೆಸೋದೇನು ಬೇಕಾಗಿಲ್ಲ, ಜಸ್ಟ್ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು. ಕರಗಿದ ಮೇಲೆ ಇದನ್ನು ಎತ್ತಿಟ್ಕೊಂಡು ಫುಲ್ಲು ತಣ್ಣಗಾಗೋವರೆಗೂ ಇದನ್ನು ನಾವು ಬಿಡಬೇಕು. ತಣ್ಣಗಾದ ಬೆಲ್ಲದ ನೀರೇನಿದೆ ಅದಕ್ಕೆ ನಾವು ಬಿಂಬುಳಿ ಜ್ಯೂಸ್ ಏನು ಮಾಡಿದ್ವಿ ಅದನ್ನು ಸೇರಿಸ್ಕೊಳ್ಬೇಕು. ನನ್ನ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ ಕಟ್ಟಾಗಿ ಹೋಗಿದೆ, ಹಾಗಾಗಿ ನಾನಿಲ್ಲಿ ಜಸ್ಟ್ ಹೇಳ್ತಾ ಇದ್ದೇನೆ. ಅದನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಿದ್ದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಕೊಳ್ಬೇಕು. ಈಗ ನಮ್ಮ ಬಿಂಬುಳಿ ಸ್ಕ್ವಾಷ್ ರೆಡಿಯಾಗಿದೆ. ಇದನ್ನು ನೀವು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟು ಆರಾಮಾಗಿ 1 ತಿಂಗಳವರೆಗೆ ಬೇಕಿದ್ರೂ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ ತೆಗೆದು ಜ್ಯೂಸ್ ಮಾಡಿಕೊಂಡ್ರೆ ಆಯಿತು. ಜ್ಯೂಸ್ ಮಾಡೋದು ಹೇಗೆ ಅಂಥೇಳಿ ನಾನು ತೋರಿಸ್ತೇನೆ. ಈಗ ಬಿಂಬುಳಿ ಜ್ಯೂಸನ್ನು ಮಾಡ್ಕೊಳ್ಳೋದಕ್ಕೆ ನಾನು ಮೊದಲಿಗೆ ಐಸ್ ಹಾಕ್ಕೊಳ್ತಾ ಇದ್ದೇನೆ, ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಮತ್ತು ಇದಕ್ಕೆ ನಾವು ಮಾಡಿಟ್ಟಿರುವಂತಹ ಬಿಂಬುಳಿ ಸ್ಕ್ವಾಷ್ ಏನಿದೆ ಅದನ್ನು ಒಂದು ಅರ್ಧ ಗ್ಲಾಸಷ್ಟು, ನನಗೀಗ 1 ಗ್ಲಾಸ್ ಜ್ಯೂಸಿಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನಾನು ಬಿಂಬುಳಿ ಸ್ಕ್ವಾಷನ್ನು ಹಾಕ್ಕೊಳ್ತಾ ಇದ್ದೇನೆ. ಉಳಿದ ಭಾಗ ನೀರನ್ನು ಹಾಕ್ಕೊಂಡ್ರೆ ಆಯಿತು. ಅಲ್ಲಿಗೆ ನಮ್ಮ ಬಿಂಬುಳಿ ಜ್ಯೂಸ್ ರೆಡಿ ಆಗುತ್ತೆ. ಈ ಬಿಂಬುಳಿ ಹಣ್ಣಿನಲ್ಲಿ ಬಹಳಷ್ಟು ಉಪಯೋಗಗಳಿವೆ. ಬಿಂಬುಳಿ ಹಣ್ಣು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಹಾಗೆ ಮಧುಮೇಹವನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಆದರೆ ಮಧುಮೇಹ ಇರುವಂಥವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಬಳಸೋದು ಒಳ್ಳೆಯದು. ಕೆಮ್ಮು ಮತ್ತು ಶೀತ ಏನಾದರೂ ಇತ್ತು ಅಂತ ಹೇಳಿದ್ರೆ ಬಿಂಬುಳಿ ರಸವನ್ನು ಜೇನುತುಪ್ಪದ ಜೊತೆಗೆ ತಗೊಂಡ್ರೆ ಕೆಮ್ಮು, ಶೀತ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಚರ್ಮದ ಸಮಸ್ಯೆಗಳಾದಂತಹ ಯಾವುದಾದ್ರೂ ಕಲೆ ಅಥವಾ ಮೊಡವೆ ಇದ್ದರೆ ಕೂಡ ಬಿಂಬುಳಿ ರಸವನ್ನು ಹಚ್ಚಿ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದೇಹದ ಶುದ್ಧೀಕರಣವನ್ನು ಮಾಡೋದಕ್ಕೆ, ಅಂದರೆ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕೋದಕ್ಕೂ ಕೂಡ ಬಿಂಬುಳಿ ಸಹಾಯ ಮಾಡುತ್ತೆ. ಆದರೆ ಬಿಂಬುಳಿ ಹಣ್ಣಲ್ಲಿ ಅತಿಯಾದ ಹುಳಿ ಅಂಶ ಹೊಂದಿರೋದ್ರಿಂದ, ಅಂದರೆ ಹೈ ಆಕ್ಸಾಲಿಕ್ ಆ್ಯಸಿಡ್ ಇರೋದ್ರಿಂದ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಹೆಚ್ಚಾಗಿ ತಿನ್ನೋದ್ರಿಂದ ಮೂತ್ರಪಿಂಡದ ಸಮಸ್ಯೆ ಅಥವಾ ಹೊಟ್ಟೆಯ ಉರಿಯೂತ ಆಗುವಂತಹ ಸಂಭವವಿದೆ. ಬಿಂಬುಳಿ ಹಣ್ಣಿನಿಂದ ಬಹಳಷ್ಟು ರೀತಿಯ ರೆಸಿಪಿಗಳನ್ನು ಮಾಡಲಿಕ್ಕಾಗತ್ತೆ. ಕಷಾಯ, ಸಾರು, ಚಟ್ನಿ ಮತ್ತು ಉಪ್ಪಿನಕಾಯಿ, ಹೀಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಲಿಕ್ಕಾಗತ್ತೆ. ಯಾರಿಗಾದರೂ ಈ ಅಡುಗೆಗಳ ರೆಸಿಪಿ ಬೇಕಾಗಿದ್ದರೆ ದಯಮಾಡಿ ಕಮೆಂಟ್ ಮಾಡಿ. ಈಗ ನಾನು ಮಾಡಿರುವಂತಹ ಬಿಂಬುಳಿ ಜ್ಯೂಸ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.